ಏನ್ ನಿಮ್ ಹೆಸರು? ನಮ್ಮ ಹೆಸರು ರೇಣುಕಾ ಅಂತ. ಓ ರೇಣುಕಾ ಎಲ್ಲಮ್ಮ, ಅಲ್ಲೊಂದ್ ರೇಣುಕಾ ಎಲ್ಲಮ್ಮ, ಇಲ್ಲೊಂದ್ ರೇಣುಕಾ ಎಲ್ಲಮ್ಮ. ಈಗ ವಿಸಿಕ್ ಬರೋಣ, ಏನ್ ನಿಮ್ ಪ್ರಾಬ್ಲಮ್? ನಮ್ಗೆ ಅಲ್ಲಿ ಕುಡಿಯಾಗೆ ನೀರಿನ ವ್ಯವಸ್ಥೆ ಇಲ್ಲ. ನಮ್ಗೆ ಮುನ್ರತ್ನಣ್ಣ ಇದ್ದಾಗ ಹಾಕ್ಸ್ಕೊಟ್ಟಿದ್ ಒಂದೇ. ಮುನ್ರತ್ನಣ್ಣ ಈಗ್ಲೂ ಇದಾರಲ್ಲ ಅವ್ರೇ, ಅವ್ರು ನಮ್ಗೆ ಹೆಲ್ಪ್ ಮಾಡ್ಬೇಕಂದ್ರೆ ಯಾರು ಅವ್ರಿಗೆ ಸಪೋರ್ಟ್ ಮಾಡಲ್ವ? ಅವ್ರಿಗೆ ಯಾಕೆ ಯಾರು ಸಪೋರ್ಟ್ ಮಾಡಲ್ಲ? ಏನ್ ಮಾಡ್ತಾರೆ? 108 ಪಾಪ ಕಷ್ಟ ಕೊಟ್ರೆ ಯಾರು ಅವ್ರು ನಮ್ಗೇನ್ ಮಾಡ್ತಾರೆ? ನಮ್ಗೆ 3,000 ರೂಪಾಯಿ ನೀರ್ ಬಿಡೋದು. ನೀವು ಅಧ್ಯಕ್ಷರು ಅಂತ ಪ್ರೂವ್ ಮಾಡ್ಬಿಟ್ರಿ. ನಮ್ಗೆ 3,000 ರೂಪಾಯಿ ದುಡ್ಡು ಕೊಡೋರು ಮುನ್ರತ್ನಣ್ಣ ನೀರ್ ಬಿಡೋದಿಕ್ಕೆ. ಇವಾಗ ನಮ್ಗೆ ಆ ಸರ್ಕಾರದವರು ಸಂಬಳ ಕೊಡಲ್ಲ, ಇವಾಗ ಅವರು ಕೊಡಲ್ಲ ನಮ್ಗೆ. ಇವಾಗ ಬೆಳಗ್ಗೆ ಸಾಯಂಕಾಲ ನೀರ್ ಬಿಡ್ತೀವಿ. 8 ವರ್ಷದಿಂದ ನೀರ್ ಬಿಡ್ತಾ ಇದೀವಿ. 1 ರೂಪಾಯಿ ಯಾರು ನಮಗ್ ಕೊಡಲ್ಲ. ಯಾವ ಸರ್ಕಾರದವರು ಕೊಡಲ್ಲ ಸರ್. ಓ ನೀವು ಬಿಡೋದು ನೀವೇ 1 ರೂಪಾಯಿ ಕೊಡಲ್ಲ. ಆದ್ರೂ ಯಾಕೆ ಬಿಡ್ತಾ ಇದೀರಿ? ಎಲ್ಲರಿಗೂ ಜನರಿಗೆ ಒಳ್ಳೇದಾಗ್ಲಿ ಅಂತ. ಒಳ್ಳೇದಾಗ್ಲಿ, ನಮ್ಮ ಮನೆಯವ್ರು ಒಳ್ಳೇದ್ ಮಾಡ್ಕೊಂಡ್ ಬಂದಿದ್ದು ನಾವು ಮಾಡ್ತಾ ಇದೀವಿ. ಓ ಚಿನ್ನಕಯ್ಯ ನೀ ಬುಟ್ಟಯ್ಯ, ನೀ ಬುಟ್ಟ ಅಲ್ಲ ಅಲ್ಲ ಕಣ್ ಚಿನ್ನಕಯ್ಯ, ಅವ್ರು ನೋಡಿ ಅಲ್ಲ ಕಣಕಯ್ಯ, ಅವ್ರು 1 ರೂಪಾಯಿ ಕಾಸಿಲ್ದೆ ಬಿಡ್ತವ್ರೆ. ನೀ ಬಿಟ್ಟರಾ? ಚಿನ್ನಕಯ್ಯ ಫೋನ್ ತಗೊಂಡ್ ಹಿಂಗ್ ಅನ್ಕೊಂಡ್ ಬಿಡ್ತಾರೆ ತಾಳಿ ನೀರ. ಆಮೇಲೆ ಏನ್ ಪ್ರಾಬ್ಲಮ್? ಯಾರು ಕೊಡಲ್ಲ. ನಮ್ಗೆ ಅವ್ರು ಹಂಗ ಹಿಂಗ 3,000 ರೂಪಾಯಿ ದುಡ್ಡು ಕೊಡೋರು. ಈಗ ಅದು ನಮ್ ಬಾಯಿಗೆ ಮಣ್ಣು ಹಾಕಿದ್ರು. ಇವಾಗ ನಮ್ ಮನೆಯವರು ಇಲ್ಲ ನಮ್ ಕಷ್ಟ ಸುಖ ನೋಡಕ್ಕೆ. ಇವಾಗ ನಮ್ ಮಕ್ಳುಗಳೆಲ್ಲ ಓದೋರೆ, ಒಂದ್ ಕೆಲ್ಸ ಇಲ್ಲ ಅವ್ರಿಗೆ. ನಿಮ್ ಹೆಸರೇನಂದ್ರೆ? ನಮ್ಮ ಹೆಸರು ರೇಣುಕಾ ಅಂತ. ರೇಣುಕಾ ಅವರು ಇಲ್ಲಿ ಇಡೀ ಏರಿಯಾಗೆ ನೀರ್ ಬಿಡ್ತಾರೆ. ಇಡೀ ಏರಿಯಾಗ ಇಡೀ ಏರಿಯಾಗ ನೀರ್ ಬಿಡ್ತಾರೆ. ಅದೊಂದು ಸೇವೆ ಮಾಡ್ತಾ ಇದಾರೆ. ಆ ಸೇವೆಗೆ ನೀವ್ ಎಷ್ಟು ಸೇವಾ ಫಲ ಕೊಟ್ಟಿದ್ದೀರಾ? ಕೊಟ್ಟಿಲ್ಲ. ಯಾರು ನಮ್ ಪ್ರಾಬ್ಲಮ್ ಸಾಲ್ವ್ ಮಾಡೋದು? ತಡಿತಾರೆ ಇದೊಂದು ಮೊದಲು ತಡಿ. ನಿಮ್ ಹೆಸರೇನು? ತಡಿ ಅಲ್ಲಿ ಬರ್ತೀರಿ. ನಿಮ್ಮ ಹೆಸರೇನು? ಸಂಪನ್ನಮ್ಮ. ನಿಮ್ ನೋಡದಕ್ಕೆ ಸಂಪನ್ನ ಆಗೋಯ್ತು ನನಗೆ. ಯಾಕಂದ್ರೆ ನಾನು ಹಿಂಗೆ ನಿಂತ ಮಾತಾಡ್ಬೇಕೀಗ. ಏನ್ ನಿಮ್ ಹೆಸರು? ಸಂಪನ್ನಮ್ಮ. ಏನ್ ಸಂಪನ್ನ ಆಯ್ತು ಈಗ? ನಿಮ್ ಅತ್ತಿಗೆ, ನೀವು ಸೊಸೆ, ನೀವ್ ಅತ್ತೆ, ಬತ್ತೀನಿ. ನಿಮ್ಮ ಅಕ್ಕ ಎಲ್ಲಾರ ತಕೊ ಬತ್ತೀನಿ. ಹೇಳಿ ಏನ್ ಪ್ರಾಬ್ಲಮ್? ಏನು ಇಲ್ವಂತೆ ಸಂಪನ್ನಮ್ಮಗೆ. ಆ ಅಮ್ಮಂಗೆ ಏನು ಪ್ರಾಬ್ಲಮ್ ಇಲ್ವಲ್ಲ, ಅದಕ್ಕೆ ಅಮ್ಮಂಗೆ ಹೆಸರು ಸಂಪನ್ನ ಅಂತ ಹೆಸರಿಟ್ಬಿಟ್ಟವ್ರು. ಅದಮ್ಮ ಬೇರೆ ಹೆಂಗೆ ನಿಮ್ ಎಮ್ಮೆಲ್ಲೆ? ಪಾಪ ಅನ್ಕೊಂಡ್ ಪಾಪ ತೊಳ್ಕೊಂಡ್ಬಿಟ್ರೆ. ಪಾಪ ಅನ್ಬಿಟ್ಟು ಬತ್ತೀನಿ, ನಿನ್ನ ಹತ್ರ ಬಂದೇ ಬತ್ತೀನಿ ಕಣಮ್ಮ. ನಂಗೆ ಗೊತ್ತು ನೀ ಸತ್ಯ ಹೇಳೋದೇ ನೀನು ಅಂತ ಗೊತ್ತು. ದುಡ್ಡು 2,000 ಅದು ಬಂದಿಲ್ವಾ? ಏನು ಬಂದೇ ಇಲ್ಲ. ಬರ ಮೇಲೆ ಏನಿನ ಹೆಸರು? ದಿವ್ಯಾ. ದಿವ್ಯಾ ಅವರೇ, ಯಾವ ಊರಿಂದ ಮದುವೆ ಆಗಿ ಇಲ್ಲಿಗೆ ಬಂದಿದ್ದು ನೀವು? ಇಲ್ಲೇ ಮದುವೆ ಆಗಿರೋದು, ಇಲ್ಲೇ ಇರೋದು. ನಿಮ್ಗೆ ಎಷ್ಟು ಬರ್ತದೆ ಕಾಸು? 1 ರೂಪಾಯಿನೂ ಬರಲ್ಲ. ಯಾಕೆ? ನೀವು ಶ್ರೀಮಂತರು. ನೀವು ಶ್ರೀಮಂತರು, ಅದಕ್ಕೆ ರೇಷನ್ ಕಾರ್ಡ್ ಇಲ್ಲ. ನೀವು ಬಿಲ್ಡಿಂಗ್ ಅವರು. ನೀವು ಚಿನ್ನಮ್ಮರ ಮನೇಲಿ ಚಿನ್ನಮ್ಮನೇ ಶ್ರೀಮಂತ ಹೆಂಗ್ರೆ? ಚಿನ್ನಮ್ಮರ ಮನೇಲಿ ಬಾಡಿಗೆ ಇರೋದು. ಹಂಗಾರೆ ಚಿನ್ನಮ್ಮನೇ ಶ್ರೀಮಂತೆ. ನಂಗೆ ಗೊತ್ತಾಯ್ತು. ಚಿನ್ನಮ್ಮ ಫೋನ್ ಹಿಡ್ಕೊಂಡು ಹಿಂಗ್ ಅಂದಾಗ್ಲೇ ಗೊತ್ತಾಯ್ತು ಚಿನ್ನಮ್ಮ ರಿಚ್ ಅಂತ. ಕುಡಿಯೋ ನೀರು ಹೌದಾ? ಏನ್ರಿ ಕುಡಿಯೋ ನೀರು ವ್ಯವಸ್ಥೆ ಇಲ್ವಾ ಇಲ್ಲಿ? ಹೌದಾ? ಆಮೇಲೆ ಬೇರೆ ಬೇರೆ ಮೋರಿ ಸರಿ ಇಲ್ಲ. ಸೊಳ್ಳೆ ಆಲ್ರೆಡಿ ಸೊಳ್ಳೆಗಳು ಸ್ಟಾರ್ಟ್ ಆಗ್ಬಿಟ್ಟ ನೋಡಿ. ಅವು ಮಕ್ಕಳಿಗೆಲ್ಲ ಸ್ಲೀವ್ಲೆಸ್ ಹಾಕ್ಬಿಟ್ಟು ನೀವು ಕಚ್ಚಿಸಿ ನೀವು. ಹೌದಾ? ಮತ್ತೆ MLA ನೋಡಿದೀರಾ ನೀವು? ಹೋಗ್ಲಿ ಬರ್ತಾರ, ಕೆಲಸ ಮಾಡ್ತಾರ. ಸತ್ಯ ಹೇಳ್ಬೇಕು. ನೀವು ನೋಡಕ್ಕೆ ಏನ್ ಓದಿದೀರಾ ನೀವು? 2nd PUC ಕಂಪ್ಲೀಟ್ ಆಗಿದೆ, ಎಜುಕೇಟೆಡ್ ನೀವು. ಸತ್ಯ ಹೇಳಿ. ನೋಡೇ ಇಲ್ಲ. ವಿದ್ಯಾವಂತರು ಸುಳ್ಳು ಹೇಳಲ್ಲ. ಅವ್ರ ಅಧ್ಯಕ್ಷರು, ಅವ್ರಿಗೇನೋ ಕೆಲಸ ಆಗ್ಬೇಕು. ಅವ್ರ ಅಧ್ಯಕ್ಷರು, ಅವರಿಗೆ ಕೆಲಸ ಆಗ್ಬೇಕು, ಬೇರೆ ಬೇರೆ ಏನೇನೋ. ಅದಕ್ಕೆ ಮುನಿರತ್ನ ಪಾಪ ಅಂತಾರ ಅವರು. ಹೌದಾ? ಬಂದಿಲ್ಲ. ಕರೆಕ್ಟ್ ಅಲ್ವಾ? ಬರೋದಿಲ್ಲ, ಕಷ್ಟ ಕೇಳೋದಿಲ್ಲ. ಅದೇ ಸತ್ಯ. ಫುಲ್ ಇಂಗ್ಲಿಷ್ ಏನೋಣ? ಇಂಗ್ಲಿಷ್ ಫುಲ್. ವಾಟ್ ಇಸ್ ಯುವರ್ ನೇಮ್? My name is Lakshmamma. My name is, your name is Lakshmamma? Yeah, you are getting 2,000 money? My money no. No money? No money. Why? Butler English pa. ನಿಮ್ ಮನೆ ಯಾವ್ದು? ಇದು ನಮ್ಮ ಮನೆ. ಇದೆ ನಿಮ್ ಮನೆ? ಇದು ನಮ್ಮ ಮನೆ. ಯಾಕ್ರ ಹುಡುಗರು ನಾಚ್ಕೊಂಡು ಹೋಯ್ತಿರಲ್ಲೇ? ಫಸ್ಟ್ ನೀನಲ್ಲ ಕಣ ಅವರು. ನಾನು ಹೇಳೋದೇನು ಅಂತ ಅಲ್ಲಿ ಫಸ್ಟ್ ನೋಡಿ ಆಮೇಲೆ ಮಾತಾಡಿ.
ನನಗೆ ಫಸ್ಟು ನಿಮ್ದು ಏನ್ ಸಮಸ್ಯೆ ಹೇಳಿ ನನಗೆ ಹೇಳ್ಕೊಂಡೆ ಬನ್ನಿ. ಸಾಯಂಕಾಲ ಹಾ ಸೊಳ್ಳೆ ಕಾಟ, ಹಾ ಬೆಳಗ್ಗೆ ಆದ್ರೆ ಸೊಳ್ಳೆ, ಸಾಯಂಕಾಲ ಆದ್ರೆ ಸೊಳ್ಳೆ ನಿದ್ದೆ ಮಾಡಕ್ ಆಗಲ್ಲ, ಸೊಳ್ಳೆ ಬಚ್ಚಿ ಹಚ್ಕೊಂಡೇ ಮನಿಕಬೇಕು. ಒಡಲೆ ಆ ಸೊಳ್ಳೆ ಹೆಂಗ್ ಹಿಂಸೆ ಕೊಡ್ತಾವ ಇವ್ ಅಮ್ಮನು ನಂಗೆ ಹಂಗ ಹಿಂಸೆ ಕೊಟ್ಟಾವ. ಬಿಡ್ತಾ ಇಲ್ಲ ಇವಮ್ಮ ಲಕ್ಷ್ಮಮ್ಮ. ಇಲ್ಲಿ ನಿಮ್ಮನ್ನ ಯಾರನ್ನು ಮಾತಾಡ್ಸಕ್ ಬಿಡ್ತಾ ಇಲ್ಲ. ಇವಪ್ಪ ನಾಯಿಗೆ ಬುಡ್ಕಿಟಿ ಕಣವ ಚೂವ ನೀನು. ಓ ಇರಿ ಲಕ್ಷ್ಮಮ್ಮನ್ ಮುಗಿಸ್ಕೊಂಡೆ ಬರ್ತೀನಿ. ಸೊಳ್ಳೆ ಕಾಟ ಅದೇ ಕಾರಣ. ಇಲ್ಲಿ ಎಲ್ಲ ಇಲ್ಲಿಂದಾನೆ ಆ ಕಡೆ ಬರ್ತಿರೋದು. ಇದ್ಯಾಕೆ ಕ್ಲಿಯರ್ ಮಾಡ್ತಾ ಇಲ್ಲ? ಬಂದಿಲ್ವಾ ಬಿಬಿಎಂಪಿ ಅವರು? ಯಾರು ಬರಲ್ಲ, ಯಾರು ಬರಲ್ಲ ಸರ್. ನಿಜ ಹೇಳ್ತೀನಿ, ನಾನು ಬಿಬಿಎಂಪಿ ಕೆಲಸದವಳು. ನಾನು 26 ವರ್ಷದಿಂದ ಬಿಬಿಎಂಪಿ ಕೆಲಸ ಮಾಡ್ತೀನಿ. 700 ರೂಪಾಯಿಂದ ನಾನು ಬಿಬಿಎಂಪಿ ಕೆಲಸದವಳು ಆಯ್ತಾ, ಪೌರ ಕಾರ್ಮಿಕೆ ನಾನು. ಅದಕ್ಕೋಸ್ಕರ ನೋಡಿ, ನಾವೆಲ್ಲ ಏರಿಯಾದಲ್ಲಿ ನಾವು ಕಸ ನೀವು ಬಿಡ್ತೀವಿ. ಬಿಬಿಎಂಪಿ ಅವರಾಗಿ ನೀವೊಂದ್ ಗ್ಯಾಂಗ್ ಕರ್ಕೊಂಡ್ ಬರತ್ತಾನೆ ಇಲ್ಲಿಗೆ? ನಾವು ಯಜ್ಞಳ್ಳಿ ವಾರ್ಡ್ ಆ ಕಡೆ ವಾರ್ಡಲ್ಲಿ ಕೆಲಸ ಮಾಡ್ತೀರಾ? ಅಲ್ಲಿ ಹೇಳತ್ತಾನೆ ನಮ್ಮ ವಾರ್ಡಲ್ಲಿ ಹಿಂಗೈತೆ ಅಂತ. ಇದು ಎಷ್ಟು ಗೊತ್ತಾ, ಇದು 129 ವಾರ್ಡ್. ಇದೇನು ಮಾಡಲ್ಲ ಈ ಕಡೆಯವರು. ಇದರಿಂದ ಸೊಳ್ಳೆ ಬರೋ ಕಾರಣ ಇವ್ರೆ. 129 ಆಯ್ತಾ. ನಾವು 78ನೇ ವಾರ್ಡ್. ನಾನು ಬಿಬಿಎಂಪಿ ಪೌರ ಕಾರ್ಮಿಕೆ. ಇವರು ಏನು ಮಾಡಲ್ಲ ಇಲ್ಲಿ. ನಿಮಗೆ ಕಾಸು ಬರ್ತಿಲ್ವೇ? ಕಾಸು ನಮ್ಗೆ ಏನು ಬರಲ್ಲ. ಏನು ರೇಷನ್ ಕಾರ್ಡ್ ಇಲ್ಲ? ರೇಷನ್ ಕಾರ್ಡ್ ಇದೆ. ಮುನಿರತ್ನ ಹೆಂಗೆ ಕೆಲಸ ಮಾಡ್ತಾರಾ? ಇಲ್ಲ, ಅವರು ಅಲ್ಲ ಈಗಿನ ಪರಿಸ್ಥಿತಿ ಬಿಟ್ಟಾಕೆ. ಇಲ್ಲ ಇಲ್ಲ, ನಮ್ಗೆ ಏನು ಅವ್ರೇನು ನಮ್ಗೆ ಹೆಲ್ಪ್ ಮಾಡಿಲ್ಲ. ಸೀರೆ ಕೊಡೋರು, ಅಕ್ಕಿ ಕೊಡೋರು, ಯಾವಾಗ ಇದು ಅದೆಂತದ್ದು ಪೌರ ಇದು. ಮತ್ತ ಅವ್ರ ಮುಂದೆ ಎಲ್ಲ ಚೆನ್ನಾಗಿ ನಮ್ಗೆ ಹಂಗ್ ಮಾಡ್ತಾರೆ, ಹಿಂಗ್ ಮಾಡ್ತಾರೆ ಅಂದ್ರೆ ಅವ್ರ ಮುಂದೆ ಎಲ್ಲ ಫುಲ್ ಹೆಲ್ಪ್ ಮಾಡ್ತಾರೆ. ಅದೇನು ಇದು ಬಂತಲ್ಲ ಕೊರೋನಾ ಬಂದಾಗ ಅಕ್ಕಿ ಕೊಟ್ಟವ್ರೆ, ಸಕ್ಕರೆ ಕೊಟ್ಟವ್ರೆ, ತರಕಾರಿ ಕೊಟ್ಟವ್ರೆ, ಅದಾದ್ಮೇಲೆ ಇಲ್ಲ. ಸೀರೆ ಕೊಟ್ಟವ್ರೆ, ಎಲ್ಲ ಕೊಟ್ಟವ್ರೆ. ಸುಳ್ಳಲ್ಲ, ಎಲ್ಲ ಕೊಟ್ಟವ್ರೆ. ಆದ್ರೆ ಈಗ ನಮ್ಗೆ ಬೇಕಾದ್ರೆ ಇದು ಮೈನ್, ಇದು ಕ್ಲಿಯರ್ ಮಾಡ್ಬೇಕು. ಹೌದು, ಇದು ಬ್ಲಾಕ್ ಮಾಡ್ಬೇಕು. ಇದರಿಂದಾನೇ ನಮ್ಗೆ ಸೊಳ್ಳೆ ಆ ಕಡೆ. ಇಲ್ಲಿಂದ ಆ ಕಡೆಗೆ ಅಫಿಷಿಯಲ್ ಏರಿಯಾ ಅಫ್ಸಲ್ ಏರಿಯಾ ಎಲ್ಲ ದೊಡ್ಡ ದೊಡ್ಡ ಜನ. ಈ ಕಡೆ ಬಡವ್ರ ಮಂದಿಗೆ ಏನಿಲ್ಲ, ಏನಿಲ್ಲ. ನಾವು ಸ್ಲಮ್ ಏರಿಯಾ. ಆ ಕಡೆ ಎಲ್ಲ ಫುಲ್ ಕ್ಲೀನು. ಕ್ಲೀನು. ಅಲ್ಲೆಲ್ಲ ಜನ ದೊಡ್ಡವರು ಅನ್ಬಿಟ್ಟು ಕ್ಲೀನ್ ಮಾಡ್ತಾರೆ. ಬಿಬಿಎಂಪಿಯಲ್ಲಿ 71ನೇ ವಾರ್ಡು ಯಜ್ಞಳ್ಳಿ. ನಾನು ಅದೇ ಪೌರ ಕಾರ್ಮಿಕೆ. ದಮ್ಮು ಧೈರ್ಯ ಬೇಕು ನಿಮ್ಗೆ ಇದರೆಲ್ಲ ಮಾತಾಡಕ್ಕೆ. 700 ಧೈರ್ಯ. ಕೆಲ್ಸ ಹೋಗುತ್ತೆ ಅಂತ ಭಯ ಇಲ್ವಾ? ಏನಿಲ್ಲ ಸರ್, ನಂಗೆ ಪರ್ಮನೆಂಟ್ ಲೆಟರ್ ಬರ್ತದೆ ಈಗ. ಅದು ಬರಲ್ಲ ಆಮೇಲೆ ಹಿಂಗೆಲ್ಲ ಭಯ ಪಟ್ರೆ ಅಂತ ನಿಂಗೆ ಜನ ಎದುರಿಸ್ಬಿಡ್ತಾರೆ. ನಾನು ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ ಎಲ್ ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನು ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದಲ್ಲ ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬದುಕ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.